ನಮ್ಮಲ್ಲಿ ಗಂಜಿಗುಂಟೆ ಗ್ರಾಮ ಪಂಚಾಯತಿಗೆ ಸೇರಿದಂಥ ಗಂಜಿಗುಂಟೆ ಗ್ರಾಮದ ನಿವಾಸಿ ವಸಂತಾಚಾರ್ಯವರು ಬೆಳಗಿನ ಜಾವ ಅಂಗಡಿ ಹತ್ರ ಕೂತಿದ್ದಾಗ ಅಲ್ಲಿ ಗಂಜಿಗುಂಟೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಅವರ ಕುಟುಂಬದವರು ಏಕಾಏಕಿ ಬಂದು ಅವ್ರನ್ನ ಮಾರಣಾಂತಿಕವಾಗಿ ಹೊಡೆಯುವಂಥದ್ದು ಮತ್ತು ಅವಾಚ್ಯವಾಗಿ ಬೈಯುವಂಥದ್ದು ಸಾಕಷ್ಟು ಹಲ್ಲೆ ಮಾಡಿರೋಂಥದ್ದನ್ನು ನಾವು ನೋಡಿರ್ತೀವಿ. ಈ ರೀತಿಯಾದಂಥ ಒಂದು ವಿಕೋಪದ ವಾತಾವರಣನ ಸೃಷ್ಟಿ ಮಾಡಿ ಅವ್ರನ್ನ ಹೊಡೆಯುವಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಭಾಳಷ್ಟು ನೋವಾಗಿದೆ ಅವರಿಗೆ. ಅವ್ರಿಗಂಥವ್ರು ಒಬ್ಬರು ಯಾರೂ ಅವ್ರ ಜೊತೆ ಇಲ್ಲದೇ ಇರೋಂಥ ಪರಿಸ್ಥಿತಿಯಲ್ಲಿ ಏನೋ ಒಂದು ರಾಜಕೀಯದ ಉದ್ದೇಶ ಇಟ್ಕೊಂಡು ಅವರು JDSನಲ್ಲಿ ಪ್ರಭಾವಿ ಮುಖಂಡರಿರ್ತಾರೆ. ಅವರು ಹೇಳಿದ್ದೇ ಮಾತನಾಡಬೇಕು, ಅವರ ಮಾತೇ ಅಲ್ಲಿ ವೇದವಾಕ್ಯ ಆಗೋಂಥ ನಿಟ್ಟಿನಲ್ಲಿ ಅವರ ನಡವಳಿಕೆಗಳಿಂದ ಪಂಚಾಯಿತಿ ಪೂರ್ತಿ ಭಯಭೀತರಾಗಿರೋಂಥದ್ದು, ಅವ್ರನ್ನ ಕಂಡ್ರೆ ಭಯ ಬೀಳುವಂಥದ್ದು, ಅವ್ರನ್ನ ಮಾತಾಡಿದ್ರೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಅಟ್ರಾಸಿಟಿ ಮಾಡ್ತಾರೆ ಅಂತೇಳಿ ಆ ಗೊಂದಲದಲ್ಲೇ ಅಲ್ಲಿನ ಜನ ಎಲ್ಲನೂ ಸಹ ಜೀವನ ಮಾಡ್ತಾ ಇರೋಂಥದ್ದನ್ನು ನಮ್ಮ ಕಿವಿಗೂ ಸಹ ಬಿದ್ದಿತ್ತು. ಅದರಂತೆ ಇವ್ರನ್ನ ಟಾರ್ಗೆಟ್ ಮಾಡಿ ಏನೇ ಒಂದು ಅಲ್ಲಿನ ಪಂಚಾಯಿತಿಯಲ್ಲಿ ಸಮಸ್ಯೆಗಳಿರೋಂಥದ್ದು, ಎಲ್ಲ ಯಾರಿಗಾದರೂ ಸಾರ್ವಜನಿಕರಿಗೆ ನೋವಾದರೆ, ಯಾರಾದರೂ ಒಂದು ರೀತಿ ಸರ್ಕಾರದ ವಿಚಾರವಾಗಿ ಒಂದು ರೀತಿ ಬೇರೆ ಕೆಲಸಗಳು ಮಾಡಿರೋದನ್ನೆಲ್ಲ ಸಹ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಪ್ರಚಾರ ಮಾಡಿ ಸರಿದಾರಿ ತಗೊಂಥ ಕೆಲಸನ ವಸಂತವ್ರು ಮಾಡ್ತಾ ಇವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಕೆಲಸ ಮಾಡ್ತಾಯಿದ್ರು. ಇಂಥವ್ರನ್ನೆಲ್ಲರೂ ಸಹ ಈ ರೀತಿ ಹಲ್ಲೆ ಮಾಡಿ ಒಬ್ಬೊಬ್ಬರನ್ನಾಗಿ ಒಂದು ಸೈಡ್ ಕೂರಿಸೋಂಥದ್ದು, ಅಲ್ಲಿ ತಮ್ಮ ಪ್ರಾಬಲ್ಯನ ಸಾಧನೆ ಮಾಡ್ಕೊಬೇಕು ಅಂತೇಳಿ ಈ ಮೂರ್ತಿ ಅನ್ನೋದು ಹುನ್ನಾರ ಭಾಳಷ್ಟು ದಿನಗಳಿಂದ ನಡೀತಾ ಇದೆ. ಇಂಥ ವ್ಯಕ್ತಿಗೆ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಈ ರೀತಿ ಹಲ್ಲೆ ಮಾಡಿರೋಂಥದ್ದನ್ನು ಸಹ ಸರ್ಕಾರ ಗಂಭೀರವಾಗಿ ತಗೊಳ್ಬೇಕು. ಗೃಹ ಇಲಾಖೆ, ಪೊಲೀಸ್ ಇಲಾಖೆಯವರು ಅವ್ರಿಗೆ ಯಾವ ರೀತಿ ಕ್ರಮ ತಗೊಬೇಕು, ಯಾವ ರೀತಿ ಶಿಸ್ತು ಕ್ರಮ ವಹಿಸಬೇಕು, ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಅವ್ರ ಮೇಲೆ ಹಾಕಬೇಕು, ಅವ್ರನ್ನ ಹತೋಟಿಗೆ ತರಬೇಕು. ಆ ಪಂಚಾಯಿತಿ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡು ಹೋಗೋಂಥ ನಿಟ್ಟಿನಲ್ಲಿ ಒಂದು ಸರಿ ದಾರಿಗೆ ತರಬೇಕು ಪೊಲೀಸ್ ಇಲಾಖೆ ಅಂತೇಳಿ ನಾನು ತಮ್ಮ ಮುಖ್ಯನ ಮನವಿ ಮಾಡ್ಕೊಡ್ತೀನಿ. ಈ ಪ್ರಕರಣಕ್ಕೆ ಸಮಸ್ಯೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರೆ ಸರ್ ಇದರ ವಿಚಾರವಾಗಿ? ಈಗ ಇವ್ರ ಮೇಲೆ ಹಲ್ಲೆ ಮಾಡಿರೋಂಥ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದಷ್ಟು ವ್ಯಕ್ತಿಗಳನ್ನ ಸಹ ನಮ್ಮ ಮುಖಂಡರನ್ನೆಲ್ಲ ಅವರು ಟಾರ್ಗೆಟ್ ಮಾಡಿರೋಂಥದ್ದನ್ನು ಸಹ ನಮ್ಮ ಗಮನಕ್ಕೆ ತಂದಿದೆ. ಅದನ್ನು ಈಗ DYSP ಅವ್ರ ಗಮನಕ್ಕೆ ತಂದು ಅವ್ರ ಮೇಲೆ ಒಂದು ದೂರು ಕೊಡೋಂಥ ಕೆಲಸನೂ ಸಹ ನಾವು ಮಾಡ್ತಾಯಿದ್ವಿ. ಇಲ್ಲಿ ಒಂದು ರೀತಿ ಸಾರ್ವಜನಿಕ ವೇದಿಕೆಯಲ್ಲಿ ಈತ ಮಾತಾಡ್ತಾನೆ, ಏನೋ ಒಂದು ಕಡೆ ಸಮಾಜ ಸೇವಕರು ಬಂದಿದ್ದಾರೆ, ಅವ್ರು ಏನೋ ಒಂದಷ್ಟು ದಾನ ಧರ್ಮ ಮಾಡ್ತಾರೆ, ಅದನ್ನು ದೊಡ್ಡದಾಗಿ ಟಿವಿಗಳಲ್ಲಿ ತೋರಿಸೋಂಥದ್ದು, ಪತ್ರಿಕೆಗಳಲ್ಲಿ ಬರ್ಸೋಂಥದ್ದು, ಈ ರೀತಿ ಅಪಹಾಸ್ಯವಾಗಿ ಮಾತಾಡಿ ಒಂದು ರೀತಿ ನಮ್ಮನ್ನೆಲ್ಲ ಸಮಾಜಘಾತಕರು ಅನ್ನೋ ರೀತಿಯಲ್ಲಿ ಬಿಂಬಿಸಿರೋಂಥದ್ದನ್ನು ನಾವು ಅವರ ವಿಡಿಯೋನ ಕೇಳಿದ್ದೀವಿ. ಈ ಮನುಷ್ಯ ಸಮಾಜ ಮುಖ್ಯ ಕೆಲಸ ಮಾಡಬೇಕಾದ್ರೆ ಏನು ಮಾಡಬೇಕು? ಈ ರೀತಿ ಹಲ್ಲೆ ಮಾಡಬೇಕಾ? ಇಲ್ಲ ಈ ರೀತಿ ಹೊಡೆಯೋಂಥದ್ದಾಗಬೇಕಾ? ಇಲ್ಲ ತಮ್ಮ ಕುಟುಂಬನ ಬಿಟ್ಬಿಟ್ಟು ಬೀದಿಯಾಗಿ ರೌಡಿಗಳ ರೀತಿ, ಅವಿದ್ಯಾವಂತರ ರೀತಿ ಹೋಗಿ ಏಕಾಏಕಿ ಹಲ್ಲೆ ಮಾಡೋಂಥದ್ದು ಎಷ್ಟು ಸರಿ? ಸಮಾಜಘಾತಕ ಅಂತ ತಾವು ಮಾತಾಡ್ತಿರಲ್ಲ, ನೀವು ಮಾಡಿರೋಂಥ ಕೆಲಸ ಏನು? ಸಮಾಜಕ್ಕೆ ಹಿತ ಮಾಡೋಂಥ ಕೆಲಸನ ಹಲ್ಲೆ ಮಾಡೋಂಥದ್ದು, ಒಬ್ಬ ಮನುಷ್ಯನ ಮೇಲೆ ದಬ್ಬಾಳಿಕೆ ಮಾಡೋಂಥದ್ದು, ಹೊಡೆಯೋದು ಬಡಿಯೋದು. ನಾವು ಮಾಡಿದ್ರೆ ಆರೋಗ್ಯದ ಕ್ಯಾಂಪ್ ಮಾಡಿ, ನಾವೇನೋ ಜನಗಳಿಗೆ ಸರಿ ದಾರಿಯಲ್ಲಿ ತೊಗೊಂಡೋಗೋಂಥ ಕೆಲಸ ಮಾಡಿ, ನಮ್ಮ ಕೈಲಾಗಿ ಸಹಾಯ ಮಾಡಿ ಒಂದು ಕಣ್ಣು ಆಪ್ರೇಷನ್ ಮಾಡಿಸಿದ್ವೋ, ಒಂದು ಗರ್ಭಕೋಶದ ಆಪ್ರೇಷನ್ ಮಾಡಿಸಿದ್ವೋ, ಇಲ್ಲ ಒಂದು ಕನ್ನಡಕ ಕೊಟ್ಟಿದ್ದೀವೋ, ಇಲ್ಲ ಒಂದು ಕಿವಿಗೆ ಮಿಷಿನ್ ಕೊಟ್ಟಿರ್ತೀವೋ, ನಾವೇನೋ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೀವಿ. ನೀವು ಕೊಡಿ, ನೀವು JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನೀವು ಮಾಡಿ, ಆರೋಗ್ಯದ ಕ್ಯಾಂಪ್ ಮಾಡಿ, ಪೆನ್ಷನ್ ಕ್ಯಾಂಪ್ ಮಾಡಿ, ಸಾರ್ವಜನಿಕರಿಗೆ ನೀವು ಚೇರ್ಮನ್ ಆಗಿದ್ದಂಥವ್ರು ನೀವು ಸಹಾಯ ಮಾಡಿ. ನೀವು ಅದು ಮಾಡಲ್ಲ, ಬರೀ ರಾಜಕೀಯ ಮಾಡ್ತೀರಿ. ಚುನಾವಣೆ ಬಂದರೆ ಗೆಲ್ಲೋಂಥದ್ದಾಗಬೇಕು ನಿಮಗೆ. ನಾವು ಕೊಟ್ಟರೆ, ನಾವು ಏನೋ ಹಸಿದಿರೋರ್ಗೆ ಏನೋ ಆಹಾರದ ಕಿಟ್ ಕೊಟ್ಟರೆ ನಮ್ಮದು ಅಪಹಾಸ್ಯ. ನೀವು ಏನದು ಸ್ಕೂಟ್ರು, ಏನೋ ಒಂದು ವೆಹಿಕಲ್ಸ್ ಕೊಟ್ಬಿಟ್ಟು ವೋಟ್ ಹಾಕ್ಸ್ಕೊಳ್ಳೋಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರಿನಾ? ನೀವು ಮಾಡ್ತಾ ಇರೋದೇನು? ನೀವೇನು ಹಂಗೆ ಬಂದಿಲ್ಲ, ನೀವು ಸಮಾಜ ಸೇವೆ ಮಾಡ್ಕೊಂಡೆ ತಾನೇ ನಿಮ್ಮ ನಾಯಕರು ಇವತ್ತು ಶಾಸಕರಾಗಿರೋಂಥದ್ದು. ರವಿಕುಮಾರ್ ಅವರು ಶಾಸಕರನ್ನ ಪಕ್ಕದಲ್ಲಿ ಇಟ್ಕೊಂಡು ನೀವು ಈ ರೀತಿ ಮಾತಾಡ್ತಿರಲ್ಲ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋಂಥದ್ದನ್ನ ನೀವೇನು ಮಾಡಿದ್ರಿ? ನೀನು ಪಂಚಾಯತಿ ಅಧ್ಯಕ್ಷನಾಗಿ ನೀವೇನು ಮಾಡಿದ್ರಿ? ದೌರ್ಜನ್ಯ ಮಾಡೋದಾ? ಯಾವ ಕಾನೂನಲ್ಲಿದೆ ನಿಮಗೆ ದೌರ್ಜನ್ಯ ಮಾಡೋಂಥದ್ದು? ಯಾರು ಹೇಳ್ಕೊಟ್ಟಿದ್ದಾರೆ ನಿಮಗಿದು? ಇಲ್ಲ ನಿಮ್ಮ ನಾಯಕರು ಹೇಳಿದಾರಾ? ಸಮಾಜಕ್ಕೆ ಒಳ್ಳೇದು ಮಾಡೋಂಥದ್ದು ಏನು? ಸಮಾಜಮುಖಿಯಾಗಿ ಏನು ಮಾಡ್ಬೇಕಂತದ್ದು ನೀವು ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀರಿ. ಕಾರ್ಯಕ್ರಮದಲ್ಲಿ ನೀವು ಮಾತಾಡ್ಬೇಕಾದ್ರೆ ಸಮುದಾಯ ಭವನ ನಿರ್ಮಾಣ ಮಾಡ್ಬೇಕಾದ್ರೆ ಅಂತ ಒಬ್ಬ ರೈತನ ಜಮೀನಲ್ಲಿ ನೀವು ಮಾಡಕ್ಕೆ ಕೊಟ್ಟಿದ್ದೀರಿ. ನಮ್ಮ ಗಮನಕ್ಕೆ ಬಂತದನ್ನು. ಆ ರೈತನ ವಿಶ್ವಾಸ ತೊಗೊಂಡು ಮಾಡಿ ಅಂತೇಳಿ ಅಲ್ಲಿನ ಪೊಲೀಸ್ ಇಲಾಖೆಗೂ ನಾವು ತಾಕೀತು ಮಾಡಿದ್ದೀವಿ, ತಹಶೀಲ್ದಾರ್ಗೂ ನಾವು ತಾಕೀತು ಮಾಡಿದ್ದೀವಿ. ಒಂದಿನ ಎರಡು ದಿನ ನಿಧಾನ ಆಗಲಿ, ಆ ರೈತನ ಕನ್ವಿನ್ಸ್ ಮಾಡಿಬಿಟ್ಟು
ಹಾಗಂತ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಆಗಲಿ, ಆ ಸಮುದಾಯ ಭವನ ಆಗೋದಾದ್ರೆ ನಮಗೂ ಸಂತೋಷ ಅಂತೇಳಿ ಅಕ್ಕಿ ಪಿಕ್ಕಿ ಕಾಲೋನಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಸಹ ನಿಮ್ಮ ಅಭಿವೃದ್ಧಿಗೆ ನಾವು ಸಹ ಕೈ ಜೋಡಿಸಿರ್ತೀವಿ. ತಾವು ಅದನ್ನು ಅರ್ಥ ಮಾಡ್ಕೊಳ್ದೆ ಏನೋ ಒಂದು ರೀತಿ ತಮ್ಮ ವಿರುದ್ಧ ಏನೋ ಮಾಡ್ಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಕಾರ್ಯಕರ್ತರ ಮೇಲೆ ಇವೆಲ್ಲನೂ ಸಹ ನೀವು ದೌರ್ಜನ್ಯ ಮಾಡೋದು, ಇವೆಲ್ಲ ನಾವು ಅದೆಲ್ಲ ಒಳ್ಳೇದಲ್ಲ. ಅದೆಲ್ಲ ಈ ದೌರ್ಜನ್ಯಕ್ಕೆ ದಾರಿ ಇಲ್ಲ. ಅದಕ್ಕೆ ಇಲಾಖೆಯವರೇ ಉತ್ತರ ಕೊಡಬೇಕು. ನರಸಿಂಹಮೂರ್ತಿ ಅವರ ಫ್ಯಾಮಿಲಿ, ನಾನು ನರಸಿಂಹಮೂರ್ತಿ ಅಂತಂದರೆ ನಾನು ಇಲ್ಲಿ ಮಾಜಿ ಅಧ್ಯಕ್ಷರು. ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಅವರು ಈ ಒಂದು ಗಂಜಗುಂಟೆ ಗ್ರಾಮ ಪಂಚಾಯತಿನಲ್ಲಿ ಭಯದ ವಾತಾವರಣ ಕ್ರಿಯೇಟ್ ಮಾಡಿ, ಭಯ ಹುಟ್ಟಿಸಿ, ಜನರ ಹತ್ರ ಅಟ್ರಾಸಿಟಿ ಕೇಸ್ಗಳು ಹಾಕಿಸಿ ಸುಮಾರು ವರ್ಷಗಳಿಂದ ಇಲ್ಲಿ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಯಾರಾದರೂ ಮಾತಾಡಿದ್ರೆ ಅವ್ರನ್ನ ಭಯಪಡಿಸಿ ಇಲ್ಲಿ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಲ್ಲಿ ವಸಂತಾಚಾರ್ಯರು ಹೇಳಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ಈ ಪುಟ್ಟಾಂಜಪ್ಪ ಅಂತಕ್ಕಂಥವ್ರು ಅವರು ಬಂದು ಹಾಸ್ಪಿಟ್ಲಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಇವತ್ತು ಮಾತಾಡಬೇಕಾದ್ರೆ ನಾನು ಆ ಥರ ಏನಾದರೂ ಇಲ್ಲಿ ನಾನು ಸುಮಾರು ಅಂದರೆ 2005ರಿಂದ ಇದುವರೆಗೂ ಕೂಡ 3 ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀನಿ. 2 ಪೀರಿಯಡು ಗ್ರಾಮ ಪಂಚಾಯತಿನಲ್ಲಿ ಉಪಾಧ್ಯಕ್ಷರಾಗಿದ್ದೀನಿ, 1 ಪೀರಿಯಡು ಅಧ್ಯಕ್ಷರಾಗಿದ್ದೀನಿ, ಇನ್ನೊಂದು ಪೀರಿಯಡ್ ಬಂದು ತಾಲೂಕು ಪಂಚಾಯತಿ ಸದಸ್ಯರಾಗಿದ್ದೀನಿ. ಸುಮಾರು 20 ವರ್ಷಗಳ ಕಾಲದಲ್ಲಿ ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಯಾವುದಾದ್ರೂ ಒಂದು ಅಟ್ರಾಸಿಟಿ ಆಗಲಿ ಅಥವಾ ಅಟ್ರಾಸಿಟಿಗೆ ಸಂಬಂಧಪಟ್ಟಿರೋದು ಅಟ್ಲೀಸ್ಟ್ ಒಂದು NCR ಆಗಲಿ, ನಮ್ಮಿಂದಾಗಲಿ ನಮ್ಮ ಫ್ಯಾಮ್ಲಿಯಿಂದಾಗಲಿ ಒಂದೇನಾದರೂ ಆಗಿದ್ದರೆ ನಾನು ಇವತ್ತೇ ನನ್ನ ನಿವೃತ್ತಿ ಪತ್ರವನ್ನು ಪುಟ್ಟಾಂಜಪ್ಪ ಕೈ ಕೊಟ್ಬಿಡ್ತೀನಿ. ನಾನು ಮತ್ತೆ ಇಲ್ಲಿ ರಾಜಕೀಯ ಮಾಡಲ್ಲ. ಆತ ಏನು ಮಾಡಿದ್ದಾರೆ, ಯಾವುದು ತಪ್ಪು ಮಾಹಿತಿ ತಗೊಂಡು ನನ್ನ ಮೇಲೆ ಒಬ್ಬ ದಲಿತ ಮುಖಂಡರ ಮೇಲೆ ಈ ಥರ ಒಂದು ಸುಳ್ಳು ಆರೋಪ ಮಾಡಿ ಅದ್ರ ಜೊತೆಗೆ ಒಂದು JDS ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮಧ್ಯೆ ನಮ್ಮ ಕಾಂಗ್ರೆಸ್ ಮುಖಂಡರನ್ನು ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು JDS ಕಾಂಗ್ರೆಸ್ಗೂ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ JDS ಕಾಂಗ್ರೆಸ್ ಅಂತಕ್ಕಂಥ ಇಲ್ಲಿ ಗಲಾಟೆ ಪ್ರಶ್ನೆ ಬರಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಅವರು JDS ಅವರು ಯಾವುದೇ ರೀತಿಯಾಗಿ ಇರ್ತಕ್ಕಂಥ ರಾಜಕೀಯ ಗಲಾಟೆಗಳ ಹಿನ್ನೆಲೆನೇ ಇಲ್ಲ. ಇಲ್ಲಿ ಇವು ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ಕೊಳ್ತಾರೆ. ಅವ್ರಿಗೆ ಸಂಬಂಧಪಟ್ಟ ಅವ್ರಿಗೆ ಸಾಮರ್ಥ್ಯ ಇದ್ದರೆ ಅವ್ರು ಗೆಲ್ತಾರೆ, ನಮಗೆ ಸಾಮರ್ಥ್ಯ ಇದ್ದರೆ ನಾವು ಗೆಲ್ತೀವಿ. ಗೆದ್ದಾದಮೇಲೆ ಎಲೆಕ್ಷನ್ ಆದಮೇಲೆ ಮತ್ತು ಇಲ್ಲಿ ಯಾವುದು ಗ್ರಾಮ ಮಟ್ಟದಲ್ಲಾಗಲಿ ಅಥವಾ ಪಂಚಾಯತಿ ಮಟ್ಟದಲ್ಲಾಗಲಿ ಯಾವುದೇ ಮಟ್ಟದಲ್ಲಾಗಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಕೂಡ ಸಾಮರಸ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಜಾತಿ ವಿಚಾರ ಆಗಲಿ ರಾಜಕೀಯ ವಿಚಾರವಾಗಲಿ ಇಲ್ಲಿ ಗಲಾಟೆಗಳಾಗಲ್ಲ. 15-20 ವರ್ಷಗಳಿಂದ ಆಗ್ತಾಯಿಲ್ಲ. ಇದದು ಕೂಡ NCR ಕಂಪ್ಲೇಂಟ್ ಆಗಿಲ್ಲ. ಏನಾದರೂ ಆಗಿದ್ದರೆ ವೈಯಕ್ತಿಕವಾಗಿ ಯಾವುದೋ ಕಂಪ್ಲೇಂಟ್ ವಿಚಾರ, ಯಾವುದಾದ್ರೂ ಜಮೀನು ವಿಚಾರನೋ ಅಥವಾ ಅವರವರ ಕಿತ್ತಾಡ್ಕೊಡೋ ವಿಚಾರ ಮೋಸ್ಟ್ಲಿ ಕಂಪ್ಲೇಂಟ್ಸ್ ಹೋಗಿರ್ಬೋದು. ಅವು ಕೂಡ ಸಾಧ್ಯವಾದಷ್ಟು ನಾವು ಇಲ್ಲೇ ಸಾಲ್ವ್ ಮಾಡ್ತೀವಿ. ಆ ಥರ ಇರೋವಾಗ ನಮ್ಮ ಕಡೆಯಿಂದ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಇವತ್ತು ಪುಟ್ಟಾಂಜಪ್ಪ ಅವರು ಹೇಳಿದಾರಲ್ಲ, ಆ ಮಾತನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮತ್ತು ಇದನ್ನು ಎಲ್ಲ ಮೊನ್ನೆ ಒಂದು ಅಕ್ಕಿಬಿಕ್ಕಿ ಕಾಲೋನಿಯಲ್ಲಿ ಯಾವುದೋ ಸೈಟ್ ವಿಚಾರ ಗಲಾಟೆ ಆಗಿ ಅದಕ್ಕೆ ಕ್ಲಬ್ ಮಾಡ್ಕೊಂಡು ಇಲ್ಲಿ ಗಲಾಟೆ ಆಗಿದೆ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಪುಟ್ಟಾಂಜಪ್ಪ. ಅಲ್ಲಿ ಯಾವುದೇ ಸೈಟ್ ಗಲಾಟೆ ಇಲ್ಲ. ಯಾಕೆಂದರೆ ಅಲ್ಲಿ ನೀವು ಪತ್ರಕರ್ತರು ಬಂದಿದ್ರಿ. ಅಲ್ಲಿ ಅದು ಏನು ಸೈಟಿಗೆಲ್ಲರೂ ಕರೆಕ್ಟಾಗಿ ಏನು ಪೂಜೆ ಮಾಡೋವಾಗಲಿ ಅಥವಾ ಯಾವುದೇ ಆಗಲಿ ಯಾವುದೇ ಸೈಟ್ ವಿವಾದ ಇಲ್ಲ. ಅಲ್ಲಿ ಸರ್ಕಾರಿ ಜಾಗದಲ್ಲಿ ಕರೆಕ್ಟಾಗಿ ಪಂಚಾಯತಿಯವರು ಎಲ್ಲಿ ಜಾಗ ತೋರಿಸಿದ್ದಾರೆ ಆ ಜಾಗದಲ್ಲಿ ಗುದ್ದಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಇವತ್ತು ಲಿಂಕ್ ಮಾಡಿಬಿಟ್ಟು ಒಂದು ನಮ್ಮ ಶಾಸಕರ ಮೇಲೆ ಅಪಪ್ರಚಾರ ಮಾಡೋಕ್ಕೆ ಒಂದು ಹೇಳಿಕೆ ಕೊಟ್ಟಿರೋದು ಕೂಡ ಅದು ತುಂಬ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಈ ಒಟ್ಟಾರೆಯಾಗಿ ಈ ಒಂದು ಗಂಜಗುಂಟೆನಲ್ಲಿ ಆಗಿರ್ತಕ್ಕಂಥ ಒಂದು ಜಾತಿ ವಿಚಾರದಲ್ಲಿ ಜಾತಿ ಮಾತೆತ್ತಿದ್ದಕ್ಕೆ ಗಲಾಟೆ ಆಗಿರೋದು, ಒಬ್ಬ ಜಾತಿವಾದಿಗೆ ಆತನ ಬೆಂಬಲ ಕೊಟ್ಟು ಇವತ್ತು ನಮ್ಮನ್ನು ಒಂದು ರೀತಿ ಒಂದು ಅಸಭ್ಯಕರವಾಗಿ ಮಾತಾಡಿರೋದು ನಿಜವಾಗ್ಲೂ ಕೂಡ ಒಂದು ಖಂಡನೀಯ ವಿಚಾರ. ಆ ಥರ ಒಂದು ಜಾತಿವಾದಿಗೆ ಬೆಂಬಲ ಕೊಡ್ತಾ ಇರೋದು ಈತು ಕೂಡ ಜಾತಿವಾದಿ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಹಾಗೆ ಒಬ್ಬ ಒಂದು ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿರ್ತಕ್ಕಂಥವ್ರಿಗೆ ಬೆಂಬಲ ಕೊಡ್ತಾ ಇರೋದ್ರಿಂದ ಈತ ಒಬ್ಬ ದಲಿತ ವಿರೋಧಿ ನಾಯಕ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ಈ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಮುಖಂಡರು ಕೂಡ ಎಲ್ಲ ಸಮಾಜದ ಮುಖಂಡರು ಒಟ್ಟಾಗಿ ಸೇರಿಕೊಂಡು ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಊರ ಹಬ್ಬ ಆಗಲಿ, ಊರ ಕೆಲಸ ಆಗಲಿ, ಗ್ರಾಮ ಪಂಚಾಯತಿ ಕೆಲಸ ಆಗಲಿ, ಸರ್ಕಾರಿ ಕೆಲಸ ಆಗಲಿ, ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ವಿವಾದಕ್ಕೆ ಅವಕಾಶ ಇಲ್ಲದಿರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇದನ್ನು ಈ ವಸಂತಾಚಾರ್ಯ ಮತ್ತು ಪುಟ್ಟಾಂಜಪ್ಪ ಬಂದು ನಮ್ಮ ಪಂಚಾಯತಿಯಲ್ಲಿ ಉಳಿ ಇಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಏನಾದರೂ ಇದ್ದರೆ ಇವಾಗ ಕಾಂಗ್ರೆಸ್ ಮುಖಂಡರು ಬೇರೆ ಇದ್ದಾರೆ ಈ ಪಂಚಾಯತಿನಲ್ಲಿ, ನಮಗೆ ಗೊತ್ತಿಲ್ಲ. ಅವ್ರು ಯಾರಾದರೂ ನೀವೇ ಬೇಕಾದರೆ ಕಾಂಗ್ರೆಸ್ ಮುಖಂಡರನ್ನ ನೀವೇ ಭೇಟಿ ಮಾಡಿ, ನಮ್ಮ ಆಪೋಸಿಟ್ ಪಾರ್ಟಿಯವ್ರನ್ನ ನೀವು ಭೇಟಿ ಮಾಡಿ ಬೇಕಾದರೆ. ನಮ್ಮ
ಕಡೆಯಿಂದ ಏನಾದರೂ ಆ ಥರ ಒಂದು ಭಯದ ವಾತಾವರಣ ಕ್ರಿಯೇಟ್ ಆಗಿರೋದಾಗಲಿ ಅಥವಾ ಇಲ್ಲಿ ಯಾವುದಾದ್ರು ಅಶಾಂತಿಗೆ ನಾವೇನಾದರೂ ಆಸ್ಪದ ಕೊಟ್ಟಿರೋದಾಗಲಿ, ಅಶಾಂತಿ ನಮ್ಮಿಂದಾಗಲಿ ನಮ್ಮ ಫ್ಯಾಮ್ಲಿಯಿಂದಾಗಲಿ ಏನಾದರೂ ಒಂದು ಅಶಾಂತಿಗೆ ಸಂಬಂಧಪಟ್ಟಿರೋದು ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಇರೋದು ಅವನ್ನ ತೋರಿಸಿದ್ರೆ ನಾವು ಅವ್ರ ತಲೆಭಾಗಕ್ಕೆ ನಾವಂತೂ ರೆಡಿ ಇರ್ತೀವಿ. ಈ ವಿಚಾರವಾಗಿ ನೇರವಾಗಿ ನಾವು ಇದನ್ನು ಪುಟ್ಟಂಜಪ್ಪ ಅವ್ರಿಗೆ ಹೇಳ್ತೀವಿ. ಇನ್ನೊಂದು ಸಲ ಮಾತಾಡಬೇಕಾದ್ರೆ ಇದನ್ನು ಪುಟ್ಟಂಜಪ್ಪ ಅವ್ರು ಏನಾದರೂ ನಮ್ಮ ವಿಚಾರ ಮಾತಾಡಬೇಕಾದ್ರೆ ಪೂರ್ತಿ ಮಾಹಿತಿ ತಗೊಂಡು ಮಾತಾಡಬೇಕು. ಅವರು ಮಾಹಿತಿ ಇಲ್ದಿರ ಮಾತಾಡಿದ್ರೆ ಮತ್ತು ಅವ್ರ ಯೋಗ್ಯತೆಗೆ ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಖಾರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.